ವೆಯ್ಟ್ ಇಲ್ಲ, ಬರೀ 30 kg ಇದೀರ. ಇಬ್ರು ಒಂದೇ ಬಾತ್ರೂಮ್ ಅಲ್ಲಿ. ನಿಮ್ ಜೊತೆ ಇನ್ನೊಬ್ರನ್ನ ಕರ್ಕೊಂಡ್ ಬನ್ನಿ ಹೊರಗಡೆ ಅಂತ ಹೇಳಿದ್ರೆ ಯಾರನ್ನ ಕರ್ಕೊಂಡ್ ಬರ್ತಿದ್ರಿ? ಯಾರು? ಗಿಲ್ಲಿ. ಆಮೇಲೆ ಅವನಿಗೆ ನಾಮಿನೇಟ್ ಮಾಡವ. ನಂಬರ್ ಕೊಟ್ಟಾಳ. ನಂಬರ್ ಹೆಂಗ್ ಕೊಟ್ಟಾಳ? ನಂಬರ್ ಇಲ್ಲಿ ನಾವು ಕಿಡ್ನಾಪ್ ಆಗಿ ಬಂದಿದ್ದೇವೆ. ವೆಲ್ಕಮ್ ಬ್ಯಾಕ್. ವೆಲ್ಕಮ್ ಬ್ಯಾಕ್ ಟು ಮಲ್ಲಮ್ಮ ಟಾಕ್ಸ್. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಮಲ್ಲಮ್ಮ ಅವರು ಎಲಿಮಿನೇಟ್ ಆಗಿದ್ದಾರೆ. ಇಷ್ಟು ವಾರಗಳ ಕಾಲ ಅವ್ರಿಗೆ ವೋಟ್ ಹಾಕಿ ಸಪೋರ್ಟ್ ಮಾಡಿದ ಎಲ್ಲರಿಗೂ ಥ್ಯಾಂಕ್ಸ್, ಹಾಗೂ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕಾಗಿ ಬಿಗ್ ಬಾಸ್ಗೆ ಕೂಡ ಥ್ಯಾಂಕ್ಸ್. ಆಲ್ಸೋ ಮಲ್ಲಮ್ಮ ಅವರು ಅವರ ಶಕ್ತಿ ಮೀರಿ ಆಟ ಆಡಿದ್ದಾರೆ. ವಿ ಆರ್ ರಿಯಲಿ ಪ್ರೌಡ್ ಆಫ್ ಮಲ್ಲಮ್ಮ. ಸೊ ಮಲ್ಲಮ್ಮ ಇವಾಗ ಮನೆಗೆ ರೀಚ್ ಆಗಿದ್ದಾರೆ. ನಾವು ಅವ್ರನ್ನ ವೆಲ್ಕಮ್ ಮಾಡಕ್ ಹೋಗ್ತಾ ಇದ್ದೀವಿ ಮೇಡಮ್ ಮನೆಗೆ. ಸೊ ನೋಡೋಣ ಹೆಂಗ್ ರಿಯಾಕ್ಟ್ ಮಾಡ್ತಾರೆ ಏನು ಅಂತ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಬಿಗ್ ಬಾಸ್ ಮಲ್ಲಮ್ಮ ವೆಲ್ಕಮ್. ಆರಾಮಿದ್ದೀವಿ ನೋಡಿ, ನೀವ್ ಹೆಂಗಿದ್ರಿ? ಬರ್ರಿ ಬರ್ರಿ. ಹಲೋ, ನಮ್ಮನ್ನ ಮಿಸ್ ಮಾಡ್ಲೇ ಇಲ್ಲ ಅಲ್ಲ ನೀವು? ನೆನಪಾಗಿಲ್ಲ ನಮ್ದು. ನೆನಪು ಮಾಡಿದ್ರೆ ಒಳಗಾಗ್ತಿದ್ರಿ. ಮನಿ ನೆನಪು ಹೇಳ್ಬಾರ್ದು. ಅವ್ರಿಗೆ ಸತೀಶಾಗಿ ಏನ್ ಮಾಡಿದ್ರಿ? ಕಳಿಸ್ಬಿಟ್ರಲ್ಲ ಅರ್ಧ ರಾತ್ರಿಯಲ್ಲೇ ಕೊಡಂದ್ರು ನಂಬಕ್ ಆಗ್ತಿಲ್ಲ. ಹೌದ್ರಿ. ಚೆನ್ನಾಗ್ ಆಡಿದ್ರಿ ಮಲ್ಲಮ್ಮ. ಚೆನ್ನಾಗ್ ಅಂದ್ರೆ ಮಲ್ಲಮ್ಮ ನಿಜವಾಗ್ಲೂ ಸಖತ್ತಾಗಿ ಆಡಿದ್ರಿ, ಸೂಪರ್ ಆಗಿ ಆಡಿದ್ರಿ. ವಿ ಆರ್ ಪ್ರೌಡ್ ಆಫ್ ಯು. ಅವರು ಕ್ಲಬ್ ಮಾಡ್ತಿದ್ದಾರೆ. ಅವರು ಕ್ಲಬ್ ಮಾಡ್ತಿದ್ದಾರೆ. ಯಾಕ ನೀವು ಸಣ್ಣಾಗಿದ್ದೀರ? ನೀವು ಸಣ್ಣಾಗಿದ್ದೀರ. ಚಿಕ್ಕ ಮಗುನ ಕಳಿಸ್ಕೊಂಡು ಇವಾಗ ಬಂದಿರೋ ತರ ಇದೀರ. ಹೇಳ್ತಾ ಇದ್ರಂತೆ ಏನ್ರಿ? ಮನೋಜ್ ಸರ್ ಬೇಡ, ನಮ್ಗೆ ಅಲ್ಲಿ ಒಳಗಡೆ ಒಬ್ರು ಸಿಕ್ಕಿದ್ದಾರೆ. ಅಯ್ಯೋ ಇಲ್ಲ ರೀ. ಯಾರು? ಧ್ರುವಂತ್. ಇವ್ರಂಗೆ ಅವರು ಅವರಿಗೆ ಯಾವ ಹುಡುಗಿ? ಯಾರು? ರಕ್ಷಿತಾ. ಎಲ್ಲರಿಗೂ ಮೀರ್ಸವ್ರ ಹುಡುಗಿ. ಸೂಪರ್ ಆಟ ಅಲ್ಲ? ನಮ್ ಮಂಗ್ಳೂರ್ ಹುಡುಗಿ. ಮಂಗಳೂರು ಹುಡುಗಿ ಅಲ್ರಿ ಅವಳು. ಬಾಂಬೆ. ಬಾಂಬೆ. ಬಾಂಬೆ ಬಾಂಬೆ ಉಡುಪಿ ಅಂತ್ರಿ. ಉಡುಪಿ. ಬಿಗ್ ಬಾಸ್ ಹೋಗಿ ಶಕ್ತಿ ಬಂದಿಲ್ಲ. ಎಷ್ಟು ವೆಯ್ಟ್ ಆಗಿದೆ? ವೆಯ್ಟ್ ಇಲ್ಲ, ಬರೀ 30 kg ಇದೀರ. ಸಣ್ಣಾಗ್ಯಾರಿ. ಏನೋ ನೀವು ತಲೆ ಬಾಚ್ಕೊಳ್ಳೋದು 1.5 ಕೋಟಿ ಜನ ನೋಡಿದ್ದಾರೆ. ಒಣಸ್ಕೊಳೋದು ಹಿಂಗೆ ಜುರ್ ಅಂತ ಒಣಸ್ಕೊಂಡು ಅದ್ ಯಾರು ಕಲ್ಸ್ಕೊಟ್ಟಿದ್ದು? ಡ್ರೈಯರ್ ಅಲ್ಲಿ ಗಿಲ್ಲಿ ಕಲ್ಸ್ಕೊ. ಅವನೇ ಒಂದ್ 2 ಸಲ ಅವನೇ ಆರಿಸಿದ ನನ್ ಕೂದಲ. ಹಾ, ಆಮೇಲೆ ನಾನು ಆರಿಸ್ಬೋದು. ಅಲ್ಲೋಗೆ ಕಲ್ತಿದ್ದ ನೀವು ಅಲ್ವಾ? ನೀವು ಬರೀ ಸುಮ್ನೆ ತಲೆ ಬ್ಲೋ ಡ್ರೈ ಮಾಡಿದ್ರೆ ಸಾಕು. 14 ಮಿಲಿಯನ್ ಹೋಗಿದೆ ಇನ್ಸ್ಟಾಗ್ರಾಮ್. 14 ಅಲ್ಲ, 24 ಇವಾಗ. 24 ಮಿಲಿಯನ್ ಮಲ್ಲಮ್ಮ. ಹೇಳ್ಕೊಟ್ಟಿದ್ದ ಏನಾಗ್ಲಿ ಮಲ್ಲಮ್ಮ. ನಾವು ರಾಣಿಯರಾಗಿದ್ದವ್ರ ಅವಾಗ. ಹಾ, ಕೂದಲ ಉಳಿಸವ, ಊಟ ತಂದು ಕೊಡವ, ಹಾ. ನೀರ್ ತಂದು ಕೊಡವ. ಯಾರು? ಅವ್ ಗಿಲ್ಲಿ. ಗಿಲ್ಲಿ. ಹಾ, ಆಮೇಲೆ ಅವನಿಗೆ ನಾಮಿನೇಟ್ ಮಾಡವ. ಅದ್ ಏನಕ್ ಬೇಜಾರ್ ಮಾಡ್ಕೊತಿದ್ದಿಲ್ಲ ಅವ. ಏನಕ್ ಮಾಡ್ತಾ ಇದ್ರಿ? ಅಲ್ಲಿ ಯಾರಾದ್ರೂ ಹೇಳ್ಕೊಡ್ತಿದ್ರ? ಬೇಜಾರ್ ಮಾಡ್ಕೊಳ ಅಂದ್ರೆ ನಿಮ್ಗೆ ನಾಮಿನೇಟ್ ಮಾಡಿದ್ರೆ ಹೋಗ್ತಿದ್ಲ. ಎಷ್ಟೋ ಸೆಲೆಬ್ರಿಟೀಸ್ ಬಟ್ಟೆ ಮಾಡಿದೀನಿ, ಆದ್ರೆ ನಂಗೆ ನನ್ನ ಬಹುದೊಡ್ಡ ಕನಸು ನೆರವೇರಿಸಿದ್ದು ನೀವೇ. ಅಯ್ಯೋ ಬಿಗ್ ಬಾಸ್ ಅಲ್ಲಿ. ಹೌದು ಅಲ್ವಾ? ಸುದೀಪ್ ಸರ್ ತೋರಿಸಿ ನೀವೇ. ಒಂದು ಮಲ್ಲಮ್ಮ ಬರ್ಬೇಕಾಯ್ತು ನನ್ ಸುದೀಪ್ ಸರ್ ಮೀಟ್ ಮಾಡಕ್ಕೆ ಅಲ್ವಾ? ಗಿಲ್ಲಿನ ಯಾರಾದ್ರೂ ಹೇಳ್ಕೊಡ್ತಿದ್ರೆ ಅವನ್ನೇ ಮಾಡಿ. ನಾನೇ ಮಾಡ್ತಿದ್ದೆ ನನ್ ಬೇಕತ್ತ. ಮಲ್ಲಿ ಮಲ್ಲಿ ಅಂತ. ಅಂದ್ರೆ ನಿಮ್ಮನ್ನ ರೇಗಿಸ್ತಾ ಇದ್ರೆ ಅನ್ನೋ ಕಾರಣಕ್ಕೆ ನೀವು ಅವನ್ನ ಮಾಡ್ತಾ ಇದ್ರಿ. ಮಾಡ್ತೀನಿ ಹಾ, ಬಟ್ ಒಳ್ಳೆ ಅವನು ಒಳ್ಳೆ ಅಲ್ಲ?
ಆಮೇಲೆ ನಿಮಗೆ ಅರ್ಥ ಆಯ್ತು ಆ ತರ ನಾಮಿನೇಟ್ ಮಾಡಬಾರ್ದು ಅಂತ ಅಲ್ವಾ? ಆಮೇಲೆ ಯಾರನ್ನ ಮಾಡ್ತಾ ಇದ್ರಿ? ಆಮೇಲೆ ಮತ್ತೆ ನಮ್ಗೆ ಯಾರು ದೇಶ ಇಲ್ಲ ಅವ್ರ ಮೇಲೆ ಮಂಚ ಮುಗ ಮಾಡಿದ್ರು ಮಾಡಿದ್ರಿ ಅದು ಕರೆಕ್ಟ್ ಆಗಿ ಮಾಡಿದೀರಾ, ಅದನ್ನು ಹಾಕಿ ಅದು ವ್ಯಾಲಿಡ್ ಇತ್ತು. ನಿಮಗೆ ಮಾಡಿದ್ರಲ್ವಾ? ರಿಷಾನ ಮಾಡಿದ್ರಾ? ರಿಷನ್ ಮಾಡಿ ರಿಷನ್ ಮಾಡಿ ಹಾ ಹಾ ಪಾತ್ರೆ ಪಾತ್ರೆ ತೊಳೆ ನನ್ನ ಕೈ ಬ್ಯಾನಿಗೆ ಜಗಳ ಮಾಡ್ತಿದ್ರು. ಯಾರು ನನ್ ಕೂಡ ಮಾಡಿಲ್ಲ ಜಗಳ. ನಾನು ಏನ್ ಹೇಳಿದ್ರು ಮಾಡ್ತಿದ್ರು. ಲೋಟ ಅರ್ಧ ಆದಿಂದ ಬರೀ ಚಪಾತಿ ಸೂಟ್ಗೆ ನಾನು ಮಾಡಿದ್ನಲ್ಲ ಅಡಿಗೆ, ನಾನು ಮಾಡಿದ್ನಲ್ಲ ಅಂತ ಹೇಳೋದು. ಹಾ. ಯಾರು ಚೆನ್ನಾಗಿ ಅಡಿಗೆ ಮಾಡ್ತಿದ್ದು? ಜಾನಿ ಜಾನ್ವಿ ಮಾಡ್ತಾ ಇದ್ರ. ಇವಾಗ ನಿಮ್ ಜೊತೆ ಸುದೀಪ್ ಸರ್ ನಿಮ್ ಜೊತೆ ಇನ್ನೊಬ್ರನ್ನ ಕರ್ಕೊಂಡ್ ಬನ್ನಿ ಹೊರಗಡೆ ಅಂತ ಹೇಳಿದ್ರೆ ಯಾರನ್ನ ಕರ್ಕೊಂಡ್ ಬರ್ತಿದ್ರಿ? ಅಕ್ಕಿಗೆ ಶಿವನಿ ಗೌಡ ಕರ್ಕೊಂಡ್ ಇರ್ಲಿ ಬಿಡಿ ಸ್ವಲ್ಪ ದಿನ ಜಗಳ ಆಡ್ಕೊಂಡು ಅಲ್ವಾ? ತಾವು ಮಾಡಿದ್ ಇನ್ನೊಬ್ರ ಮೇಲೆ ಹಾಕಿ ಸಿಟ್ಟು ಬರ್ತಿದ್ರಿ. ಹೌದಲ್ಲ. 10 ಸಲ ಎದ್ದು ಹೋಗ್ತೀರಿ ಬಾತ್ರೂಮ್ ಅಂದ್ರು. ಹಾ. ಯಾವಾಗ ಹೋಗಿ 10 ಸಲ ಅಂದೆ ನಾನು. ಹಾ ಅವತ್ತು ರಕ್ಷಿತಾ ಜೊತೆ ಜಗಳ ಆಡುವಾಗ 10 ಸಲ ಎದ್ದು ಹೋಗ್ತೀರಿ ನಿದ್ದೆ ಯಾವ ಮಾಡಮ್ಮ ಅಂದ್ರು. ಮಕ್ಕಳದೇ 1 ಗಂಟೆ 2 ಗಂಟೆ 10 ಸಲ ಹೋಗಿ. ಆ ದಿನ ನೀವು ರಕ್ಷಿತಾ ಜೊತೆ ಸ್ವಲ್ಪ ಸಪೋರ್ಟ್ ಮಾಡ್ಬೇಕಿತ್ತಲ್ಲ ನೀವು. ನೀವ್ ಯಾಕೆ ಬರ್ತೀರ ಅಡ್ಡ ನಮ್ ಇಚ್ಚದಾಗ ಅನ್ನೋರು ಅಲ್ಲ. ಒಳ್ಳೇದಾಯ್ತು ಬಿಡಿ, ಯಾಕಂದ್ರೆ ಒಳ್ಳೆ ಹೆಸರಲ್ಲೇ ಬಂದಿದ್ದೀರಾ, ಜಗಳ ಆಡ್ಕೊಂಡೇನು ಬಂದಿಲ್ಲ. ಹೇಳಿ ಬೆಳಗಿಂದ ಏನ್ ಮಾಡ್ತಾ ಇದ್ರಿ ರಾತ್ರಿ ತನಕ? ಅದೇ ಅಡಿಗೆ ಮಾಡೋದು ಉಣೋದ್ರಿ, ಆ ಕಡೆ ಈ ಕಡೆ ತಿರ್ಗಾಡೋದು, ಕತ್ತಿ ಹೇಳೋದು ಕುಣಿಯೋದು, ಜಗಳ ಮಾಡೋದು. ಅವ್ರು ದಿನ ಒಂದೊಂದ್ ಜಗಳ. ದಿನ ಏನ್ ಇಲ್ರಿ, ಅವ್ರವ್ರದೇ ಜಗಳಗಳು. ಒಡಗತಿ ಹೇಳೋದ್ ಮರ್ತ್ ಬಿಟ್ರಿ. ಇಲ್ಲ ಹೇಳಿವ್ರಿ ಹೇಳದಸು. ನಿದ್ದೆ ಬರ್ತಿತ್ತಾ? ನಿದ್ದೆ ಬರ್ತಿತ್ರಿ. ಬೆಳಗ್ಗೆ ಎಷ್ಟು ಗಂಟೆಗೆ ಎಚ್ಚರಿಕೆ ಆಗ್ತಿತ್ತು? 10 ಗಂಟೆಗೆ ಎಬ್ಸೋರಿ. ಚೆನ್ನಾಗ್ ಮಲ್ತಿದ್ರಿ ಅಷ್ಟೊತ್ತು. ಒಂದೊಂದ್ಸಲ ನಿದ್ದೆ ಬರ್ತಿದ್ರು. ಮತ್ತೆ ಯಾಕೆ ಬಂದ್ರಿ ನೀವು? ಕಳ್ಸಿದ್ರು ಬಂದೇವ್ರಿ ಅಷ್ಟೇ. ಈಗ ನೀವು ರಕ್ಷಿತಾ ಯಾವಾಗ್ಲೂ ಮಾತಾಡ್ತಾ ಇದ್ರಲ್ಲ, ಏನ್ ಮಾತಾಡ್ತಾ ಇದ್ರಿ? ಅಷ್ಟು ಮಾತಾಡ್ತಿದ್ರಿ ನೀವು? ದಿನ ಒಟ್ಟಿಗೆ ಇರ್ತಾ ಇದ್ರಲ್ಲ, ನಿಮ್ಗೊಂಥರ ನಿಮ್ಮ ಏಜಿನ ಹುಡುಗಿ ತರ ಅನ್ಸುದ್ಲಾ? ಎಲ್ಲ ಅಜ್ಜಿ ಅಂತ ನಾನು ಹಿಂದ ಬರೋಳು. ಅಜ್ಜಿ ಒಂದೇ ತಲೆ ಮೈ ತಕೊಂಡ್ ಬಾತ್ ಇಬ್ರು ಒಂದೇ ಒಳಗ ಮೈ ತಕೊಂಡ್ ಇಬ್ರು ಒಂದೇ ಬಾತ್ರೂಮ್ ಅಲ್ಲಿ. ಹೌದಾ? ನೀವ್ ಅವಳು ಬೆನ್ನಿಸ್ತಿದ್ರಾ? ನಾವು ದಕ್ಕಿ ನನ್ ಬೆನ್ನ ಒಂಥರ ಮೊಮ್ಮಗಳ ಸರ ಸಿಕ್ಕಿದ್ರು. ಅಂದ್ರು ನಮ್ಮ ಅದು ಮೊಮ್ಮಗಳಂಗೆ ಆಳಾಕಿ ಒಲಿಕಿ. ಅಂದ್ರೆ ಆಕಿಗೆ 24-25 ವಯಸ್ಸರ ಆಕಿಗೆ. ಹಾ ಅಂದ್ರೆ ಭಾರಿ ಚುರುಕಿ. ಹೊರಗ್ ಬಂದ್ಮೇಲೆ ಸಿಗ್ತಾಳ? ಹಾ ಸಿಗ್ತಾಳ. ನಂಬರ್ ಕೊಟ್ಟಾಳ. ನಂಬರ್ ಹೆಂಗ್ ಕೊಟ್ಟಾಳ? ನಂಬರ್ ಇಲ್ಲಿ ನಾವು ಕಿಡ್ನಾಪ್ ಆಗಿ ಬಂದಿದ್ದೇವ್ ನಾವು. ಅವಾಗ ಅಲ್ಲಿ ಅಕ್ಕಿಲೆ ನಾನು ಒಂದೇ ರೂಮ್ ಇದ್ದೇರಿ, ಅವಳು ನಾನು. ಅವಾಗ ಕೊಟ್ಲಾ? ಅವ ಅಲ್ಲಿ ಪೆನ್ನು ಹಾಳಿ ಇತ್ತು, ಬರ್ದು ಕೊಟ್ಟು ಮಾಸ್ಕ್ ಒಳಗಡೆ ಎಲ್ಲಿ ಎಲ್ಲ ಬಟ್ಟೆಗಳೆಲ್ಲ ಚೆಕ್ ಮಾಡ್ತಾರಲ್ಲ ಈ ಮಾಸ್ಕ್ ಅಲ್ಲಿ ಕಡೆಗೆ ಕರೆಸ್ತಾರಂತಾರ್ರಿ. ಯಾವಾಗ ಕೊಡ್ಕೋಬಹುದು ನಂಬರ್ ಎಲ್ಲ. ಫಿನಾಲೆಗೆ ಹೋಗ್ತೀರಾ ನೀವು? ಕೇಕು ವೆಲ್ಕಮ್ ಮಾಡಿ ಎಲ್ಲ ಈ ಕಡೆ ಬರ್ಬೇಕಲ್ವಾ? ಇಲ್ಲ ಅಷ್ಟು ಸಾಕು ಅನ್ಸುತ್ತೆ. ಇಲ್ಲ ಇಲ್ಲ ಬೇಡ, ಓದ್ಬೇಕಪ್ಪ ನೀವು. ಕಾಲೇಜಲ್ಲಿ ಎಂತ ಮಾಡಿದ್ ನೀವು ಮೊನ್ನೆ ಬಿಗ್ ಬಾಸ್ ಕಾಲೇಜಲ್ಲಿ? ಪ್ರಿನ್ಸಿಪಲ್ ಕಲ್ಸಿಲ್ವಾ? ಓದಿದ್ರಿ? ಏನು ಓದಿಲ್ಲ. ಹೋಗಿದ್ರಿ ಅಷ್ಟೊತ್ತು ಕಾಲೇಜಿಗೆ ಹೋಗ್ತಿದ್ರಿ, ಇಡೀ ದಿನ ಕಾಲೇಜಲ್ಲಿ ಟೈಮ್ ಪಾಸ್ ಮಾಡ್ತಿದ್ರಿ. ನಿಮ್ಮ ಹೆಸರು ಏನಿದೆ? ಹಿಂಗ್ ಮಾಡಿ ಮಮ್ಮಿ ವೆಲ್ಕಮ್ ಬ್ಯಾಕ್. ವೆಲ್ ಪ್ಲೇಡ್. ಚೆನ್ನಾಗಿ ವೆರಿ ಪ್ರೌಡ್ ಆಫ್ ಯು. ಬನ್ನಿ Rajesh Anna, are you coming? ಏನು ಹೇಳೋದು? ವೆಲ್ಕಮ್ ಬ್ಯಾಕ್. ಚೆನ್ನಾಗಿ ಹಾಡಿದ್ರಿ. ವಿಶ್ ಮಾಡಿ ಫಸ್ಟ್ ಮಲ್ಲಮ್ಮ. ಕ್ಯಾಂಡಲ್ ಊಫ್ ಮಾಡಿ. ಹಾ ಮಮ್ಮಿ ಇಲ್ಲಿ ಬಾ. ಕಂಗ್ರಾಟ್ಸ್ ಮಲ್ಲಮ್ಮ, ಚೆನ್ನಾಗಿ ಆಡಿದ್ರಿ. Congratulations. upstairs ma. ಪುಟ್ಟ ಮೇಲೆ ಎಲ್ಲಿದೆ? You see it on my no my sitting area.
You'll see one box. ಸಾಕಮ್ಮ ಬನ್ನಿ ಸರ್. ಒಂದ್ ದೇವ್ರ ತರ ಕಳ್ಸಿದ್ರು ನಾನು. ಹೌದಾ? ಎರಡು ಕಡೆ ಲೈಟ್ ಹಾಕಿ ಅಲ್ಲಿಂದ ಇಲ್ತನ ಮ್ಯಾಟ್ ಹಾಕಿ ಹ್ಮ್ ಮ್ಯಾಲ ಹಿಂಗ ಹಾಕಿ ಹ್ಮ್ ಒಂದ್ ಸ್ವಲ್ಪ ನಿಂದ್ರಿಸಿ ಹ್ಮ್ ಒಂದು ಒಡಗತ್ತಿ ಹೇಳಿ ಒಡಗತಿ ಎಲ್ಲ ಹೇಳಿ. ಒಡಗತಿ ಯಾಕ್ಬಿಟ್ರಿ? ಫಸ್ಟ್ ವಾರ ಮಾತ್ರ ಎಲ್ಲ ಹೇಳೋದೆಲ್ಲ ಮಾಡ್ಬಿಟ್ರಿ. ಹೇಳ್ದೇವೆ ಮತ್ತೆ first ಗೆ ಈ ವಾರ ಎಲ್ಲ ಹೇಳಿದ್ರಾ? ಈ ವಾರ ಎಲ್ಲ ಹೇಳ್ತಾ ಇದ್ರಾ? ಸೊ ಎಲಿಮಿನೇಟ್ ಆದ್ಮೇಲೆ ಎಲ್ಲಿ ಇಟ್ಕೊಂಡಿದ್ರು ನಿಮ್ಮನ್ನ? ಅಲ್ಲಿ ಹೋಟೆಲ್ ಅಲ್ಲಿ ಇಳಿಸಿದ್ರು. ಹೌದಾ? ಜಾಲಿನಲ್ಲಿ ಫುಲ್ ಜಾಲಿ ಏನು ಪಾರ್ಟಿ ಮಾಡ್ಕೊಂಡ್ ಬಂದ್ರಾ? ಊಟ ಊಟ ಮಾಡಿದ್ರು ನಿದ್ದೆ ಅಷ್ಟೇ. ನಿನ್ನೆ ಹೋಗ್ಬಿಟ್ಟು ರೂಮಲ್ಲಿ ಏನ್ ಅನ್ಸ್ತು ನಿಮ್ಗೆ? ಬೇಜಾರಾಯ್ತು? ಬೇಜಾರಾಯ್ತು ರೂಮಲ್ಲಿ ಇರ್ಬೋದಿತ್ತು ಅನ್ನೋ. ಅವ್ರ ಜೊತೆ ಎಲ್ಲ ಒಂಥರ ಒಳ್ಳೆ ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ರಲ್ಲ? ಅಂದ್ರ ಒತ್ತು ಹೊಂಡದನ್ ಗೊತ್ತಾತಿದ್ರು ಒತ್ತು ಮುನ್ಗದನ್ ಗೊತ್ತಾತಿದ್ರು. ಗೊತ್ತಾಗ್ತಿರ್ಲಿಲ್ಲ ಎಷ್ಟ್ ಗಂಟೆ ಏನು, ಸುಮ್ನೆ ಮಾತಾಡ್ಕೊಂಡಿರೋ. ನನಗೆ ಅರ್ಥ ಆಗಲ್ಲ ಅಂತ ಹೇಳ್ತಿದ್ರು. ಅಲ್ಲಿದ್ದವ್ರು. ಏನದು ಟಾಸ್ಕ್ ನೋಡಿ ಆಟ ನೋಡಿದ ಮೇಲೆ ಎಲ್ಲರಿಗೂ ಗೊತ್ತಾಗದು. ಅಲ್ವಾ? ಅಲ್ಲಿ ಓದ್ದಾಗ ಯಾರಿಗೂ ಅಷ್ಟು ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ಗೊತ್ತಾಗಲ್ಲ. ಎಲ್ಲ ತಪ್ಪು ಮಾಡಿದ್ರು. ಅದು ಇದು ಇತ್ತಲ್ಲ ಇದ್ರ ಮೇಲೆ ಹಿಂಗ್ ನಡ್ಕೊಂಡು ಹೋಗಿಡ್ತೀಯಲ್ಲ ಅದನ್ನು ತಪ್ಪಾಯ್ತು. ಹಾ ಕರೆಕ್ಟ್. ಅದು ನಾನು ನೋಡ್ದೆ. ನಾನು ಚೆನ್ನಾಗಿ ಮಾಡಿದ್ರಿ. ಅದು ಚೆನ್ನಾಗಿ ನನ್ ಸ್ವಲ್ಪ ಹೊತ್ತು ಟೈಮ್ ಇದ್ರೆ ನೀವ್ ಇಡ್ತಾ ಇದ್ರಿ ಅಲ್ಲ? ನನಗೊಂದ್ ಸ್ವಲ್ಪ ಆಕಿ ನಿಂದ್ರು ಅಂದ್ರು ಇಲ್ಲಿ ನಾನೇ ಫಸ್ಟ್ ಇಡ್ತಿದ್ದೆ. ಬೀಳ್ತಮಲ್ಲ ಆಕಿ ಅಶ್ವಿನಿ ಹಾ ಹಾ ಬೀಳ್ತಮಲ್ಲ ನಿಧಾನ ಅಂದ್ರು ಸ್ವಲ್ಪ ನಿತ್ಯ. ಹಾ ಹಂಗಾಗಿ ಅದು ತೆಪ್ಪುತ್ತದು. ಇಲ್ಲ, ಬಾಲ್ ಟಾಸ್ಕ್ ಚೆನ್ನಾಗ್ ಆಡಿದ್ರಿ. ಬಾಲ್ ಎತ್ಕೊಂಡ್ ಬರ್ತಿರಲ್ಲ ಬಲೆ ಒಳಗಡೆ, ಅದು ಚೆನ್ನಾಗಿತ್ತು. ಫಸ್ಟಿಗೆ ನಾನೇ ಗೆದ್ದಿದ್ದದು ಹಾ ಹೌದು. ಪೂಲಲ್ಲಿ. ಹಾ ಪೂಲ್ದು ನೀವೇ ಮಾಡಿದ್ದು. ಪೂಲ್ ಅವಾಗ ಹೇಳಿದ್ರಲ್ಲ ಸುದೀಪ್ ಸರ್, ನೋಡ್ದೆ ನಾನು. ಹೇಳಿದ್ರಲ್ಲ. ನೀವ್ ಯಾರನ್ನ ಮಿಸ್ ಮಾಡ್ಕೊಂಡ್ರಿ ಎಲ್ಲಿ ಅಲ್ರೆ ಅಲ್ಲಿ? ಧ್ರುವಂತ ಹಾ ರಕ್ಷಿತಾ ರಕ್ಷಿತಾ ಇಬ್ರೆ. ಅವ್ರಿಬ್ರೆ. ಗಿಲ್ಲಿ ಗಿಲ್ಲಿನೂ ಅವನು ಸೂಪರ್. ನಿಮಗೋಸ್ಕರನೇ ನೋಡ್ತಿದ್ದು ಬಿಗ್ ಬಾಸ್. ಹೌದ್ರೆ? ನಿಜವಾಗ್ಲು ಇನ್ನು ನೋಡಲ್ಲ ಅಲ್ವಮ್ಮ? ಇನ್ನು ನೋಡಲ್ಲ. ಇನ್ನು ಮೋಸ್ಟ್ಲಿ ರಕ್ಷಿತಾ ಅವ್ರ ಗಿಲ್ಲಿ ಅವರೆಲ್ಲ ಏನ್ ಮಾಡ್ತಾರೆ ಅಷ್ಟೇ ಮಾಡೋದು. ಅವ್ರಿಗೆಲ್ಲ ವೋಟ್ ಮಾಡೋದಷ್ಟೇ ಅಲ್ವಾ? ಈ ಸೀಸನ್ 1 ನಾನು ಮಿಸ್ ಮಾಡಿಲ್ಲ. ನಿಮ್ಗೋಸ್ಕರ ಜೋಳದ ರೊಟ್ಟಿ ತರಿಸಿದ್ದಾರೆ. ಅಲ್ಲಿ ಸಿಗ್ತಾ? ನೀವು ತಿಂದಿದ್ದೀರಾ? ಇಲ್ಲ ನೀವು ಮಿಸ್ ಮಾಡ್ಕೋತೀರಾ ಅಂತಾನೆ ಮೇಡಮ್ ನಿಮ್ಗೆ ಜೋಳದ ರೊಟ್ಟಿ ತರಿಸಿದ್ರು. ಬರೋ ಚಿಕನ್ ಅದು ಇದು ಒಳ್ಳೆ ಹೋಟೆಲ್ ಕಳಿಸಿದ್ರು. ರೊಟ್ಟಿ ತಿನ್ಬೇಕು ಅಂತ ಏನಾದ್ರು ಇಲ್ಲ ರೀ, ಆಗ್ತಾ ಇರ್ಲಿಲ್ಲ. ಚಪಾತಿ ಚೆನ್ನಾಗಿರ್ತಾ ಇತ್ತ? ಚಪಾತಿ ನಾವೇ ಮಾಡ್ತೀವಿ. ಯಾವತ್ತು ಮನೆ ಊಟ ನಿಮಗೆ ಆಸೆ ಆಗಿಲ್ಲ? ಆಸೆ ಬಿಟ್ಟು ಒಂದಿನ ಮನೆಯಿಂದ ಊಟ ಬಂದಿತ್ತಲ್ಲ, ಬಂದಿತ್ತು. ಹೆಂಗಿತ್ತು? ಯಾರು ಕಳ್ಸಿದ್ದು? ಮೇಡಮ್ ಅವರು. ಮೇಡಮ್ ಅವರ? ಅಲ್ಲಂತೆ, ಮೇಡಮ್ ಅವರೇ ಬಿಗ್ ಬಾಸ್ ಅವರೇ ಕೊಟ್ಟಿದ್ದು. ಕಳ್ಸಿದ್ರೆ ಗೊತ್ತು ನನಗೆ. ಗೊತ್ತಾಯ್ತಾ? ಪಲಾವು ಹೋಳಿಗೆ ಹಾ ಚೆನ್ನಾಗಿತ್ತು. ಉಂಡಿ ಶೇಂಗದ ಉಂಡಿ. ಮತ್ತೆಲ್ಲ ಹತ್ಕೊಂಡ್ ಕೂತಿದ್ರಿ ಅದೇ ದಿನ? ಯಾವತ್ರಿ? ನೀವ್ ಅಳ್ತಿದ್ರಲ್ಲ ಮಲ್ಲಮ್ಮ, ಸಿದ್ದು ತಿಳ್ಕೊಂಡಿದ್ದು ನಿಮ್ಗೆ ಮನೆ ಊಟ ಬಂದಿಲ್ಲ ಅಂತ ನೀವ್ ಅಳ್ತಿದ್ದೀರಾ ಅಂತ. ಇಲ್ಲ ರೀ, ನೀವು ಮನೆ ಊಟ ಬಂದಿದ್ದಕ್ಕ ಬಂದಿದ್ದಕ್ಕ ಅವಾಗ ನೆನ್ಪಾಯ್ತಾ? ಅವಾಗ ನೆನ್ಪಾಯ್ತ್ರಿ.